ನೋಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಮಹತ್ವದ ಗ್ಯಾರಂಟಿ ಶಕ್ತಿ. ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ರಾಜ್ಯ ಕಾಂಗ್ರೆಸ್ ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡುತ್ತೆ. ಅದರಲ್ಲಿ ಮೊದಲನೇ ಬಾರಿಗೆ ಜಾರಿಗೆ ಬಂದಂತಹ ಯೋಜನೆ ಶಕ್ತಿ ಯೋಜನೆ. ಅಂದರೆ ರಾಜ್ಯದ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ. ಲಕ್ಷಾಂತರ ಕೋಟ್ಯಾಂತರ ಮಹಿಳೆಯರು ಇದರ ಯೋಜನೆಗಳನ್ನು ಪಡ್ಕೊಂಡಿದ್ದಾರೆ, ಖುಷಿಯಾಗಿದ್ದಾರೆ. ಇವತ್ತಿಗೂ ಕೂಡ ಬಹಳ ಸುಸೂತ್ರವಾಗಿ ಆ ಯೋಜನೆ ರನ್ ಆಗ್ತಾ ಇದೆ. ನೋಡಿ, ಪಂಚ ಗ್ಯಾರಂಟಿಗಳಲ್ಲಿ 4 ಗ್ಯಾರಂಟಿಗಳು ಸ್ವಲ್ಪ ಮಟ್ಟಿಗೆ ಸ್ಟಕ್ ಆಗ್ತಾ ಇತ್ತು. ಈ ಗೃಹಲಕ್ಷ್ಮಿ ಇರ್ಬೋದು, ಗೃಹಜ್ಯೋತಿ ಇರಬಹುದು, ಅನ್ನಭಾಗ್ಯ ಇರಬಹುದು, ಯುವ ನಿಧಿ ಅಂದರೆ ಬರ್ತಾ ಇರಲಿಲ್ಲ, ಸ್ಟಾಪ್ ಆಗ್ತಾ ಇತ್ತು. ಬಂದೇ ಇಲ್ಲ ನಮಗೆ ಅನ್ನೋದು ಒಂದಿಷ್ಟು ಕಂಪ್ಲೇಂಟ್ ಇತ್ತು. ಆದರೆ ಶಕ್ತಿ ಯೋಜನೆ ಇದೆಯಲ್ಲ, ಜಾರಿಗೆ ಬಂದ ಟಿಲ್ ಇವತ್ತಿನವರೆಗೂ ಕೂಡ ಕರೆಕ್ಟಾಗಿ ನಡೀತಾ ಇದೆ. ಎಲ್ಲೂ ಕೂಡ ಯಾವುದೇ ರೀತಿಯ ಗೊಂದಲ ಇಲ್ಲ. ಅಷ್ಟರ ಮಟ್ಟಿಗೆ ರಾಮಲಿಂಗಾರೆಡ್ಡಿ ಅವರು ಬಹಳ ಸಮರ್ಥವಾಗಿ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಸಾರಿಗೆ ನೌಕರರಿಗೆ ಬಿಗ್ ಶಾಕ್ ಕೊಟ್ಟಿದೆ ರಾಜ್ಯ ಸರ್ಕಾರ. ಏನಪ್ಪಾ ಅಂತ ಹೇಳಿದ್ರೆ, ಈ ಸಾರಿಗೆ ನೌಕರರಿದ್ದಾರಲ್ಲ, ಇವರೇನೆ ಶಕ್ತಿ ಯೋಜನೆಯ ಬಗ್ಗೆ ಬೇಕಾಬಿಟ್ಟಿಯಾಗಿ ಮಾತನಾಡ್ತಾ ಇದ್ದಾರೆ. ಈ ರೀತಿ ನೀವೇನಾದರೂ ಸಾರಿಗೆ ನೌಕರರು ಬೇಕಾಬಿಟ್ಟಿಯಾಗಿ ಶಕ್ತಿ ಯೋಜನೆ ಬಗ್ಗೆ ಮಾತನಾಡಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಅಮಾನತ್ತಾಗೋದು ಗ್ಯಾರಂಟಿ. ನೋಡಿ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿಯ ಯೋಜನೆ ಶಕ್ತಿ. ನಾನು ಆರಂಭದಲ್ಲೇ ಹೇಳಿದೆ ನಿಮಗೆ, ಮಹಿಳೆಯರ ಅಚ್ಚುಮೆಚ್ಚಿನ ಯೋಜನೆ. ಒಂದು ಪಕ್ಷ ಗೃಹಲಕ್ಷ್ಮಿ 2,000 ರೂಪಾಯಿ ಬರೋದು 3 ತಿಂಗಳು 4 ತಿಂಗಳು ಲೇಟ್ ಆದರೂ ಕೂಡ ಶಕ್ತಿ ಯೋಜನೆ ಇದೆಯಲ್ಲ, ಮಹಿಳೆಯರು ಆ ಶಕ್ತಿ ಯೋಜನೆಯ ಮೂಲಕ ಎಷ್ಟೋ ದೇವಸ್ಥಾನವನ್ನು ಸುತ್ತುತ್ತಾ ಇದ್ದಾರೆ, ಸುತ್ತಕೊಂಡು ಬಂದಿದ್ದಾರೆ. ಸರ್ಕಾರಕ್ಕೆ, ಸಿದ್ದರಾಮಯ್ಯ ಅವರಿಗೆ, DCM DK ಶಿವಕುಮಾರ್ ಅವರಿಗೆ, ರಾಮಲಿಂಗಾರೆಡ್ಡಿ ಅವರಿಗೆ ಕೈ ಮುಗಿತಾ ಇದ್ದಾರೆ. ಎಷ್ಟೋ ದೇವಸ್ಥಾನ ನೋಡೋದಕ್ಕಾಗಿರಲಿಲ್ಲ, ನಮ್ಮ ಗಂಡಂದಿರ ಹತ್ರ ದುಡ್ಡು ಕೇಳಬೇಕಿತ್ತು, ಬಟ್ ಈಗ ಫ್ರೀಯಾಗಿ ಬಸ್ ಮಾಡಿದ್ದಾರೆ. ಕರ್ನಾಟಕದಾದ್ಯಂತ ರೆಡ್ ಬಸ್ಸಲ್ಲಿ ನಾವೆಲ್ಲ ಬೇಕಾದರೂ ಆರಾಮಾಗಿ ಹೋಗಿ ಬರ್ಬೋದು, ಯಾವುದೇ ರೀತಿಯ ಖರ್ಚಿಲ್ಲದೆ ಅಂತ ಹೇಳಿ ಅಷ್ಟು ಒಂದು ಮಹತ್ವದ ಯೋಜನೆ. ಆದರೆ ಈ ಯೋಜನೆ ಬಗ್ಗೆ ಸಾರಿಗೆ ನೌಕರರು, ಚಾಲಕರಿರ್ಬೋದು, ನಿರ್ವಾಹಕರು ಅಂದರೆ ಕಂಡಕ್ಟರ್ ಡ್ರೈವರ್ಗಳು ಬೇಕಾಬಿಟ್ಟಿಯಾಗಿ ಮಾತನಾಡ್ತಿದ್ದಾರೆ ಅನ್ನುವಂತಹ ದೂರುಗಳು ಸಾಕಷ್ಟು ಕೇಳಿ ಬರ್ತೈತೆ. ಏನಮ್ಮ ಹೋಗ್ತಾ ಇರೋದೆ ಪುಕ್ಸಟ್ಟೆ ಕಣಮ್ಮ, ಹಂಗಮ್ಮ ಹಿಂಗಮ್ಮ ಅಂತ ಹೇಳಿ ಜೋರು ಮಾಡೋರು ಇರ್ತಾರೆ, ನಾವು ನೋಡಿದ್ದೀವಿ. ಈ ರೀತಿ ಯಾರೆಲ್ಲ ಕಂಡಕ್ಟರ್ ಡ್ರೈವರ್ಗಳು ಬೇಕಾಬಿಟ್ಟಿಯಾಗಿ ಮಾತನಾಡ್ತಾರೋ ಹುಷಾರಾಗಿರಿ. ನೀವೇನಾದರೂ ಬೇಕಾಬಿಟ್ಟಿಯಾಗಿ ಮಾತನಾಡಿದ್ರೆ ಶಕ್ತಿ ಯೋಜನೆ ಬಗ್ಗೆ ನೀವು ಅಮಾನತಾಗೋದು ಗ್ಯಾರಂಟಿ. ಸಾರಿಗೆ ಇಲಾಖೆ ಖಡಕ್ ಆದಂತಹ ಆದೇಶಕ್ಕೆ ಮುಂದಾಗಿದೆ ಸಿಬ್ಬಂದಿಯಿಂದ. ಇದಕ್ಕೆ ಸಿಬ್ಬಂದಿ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರಂತೆ. ನೋಡಿ, ಈಗ ಆಲ್ರೆಡಿ 500 ಕೋಟಿಯಷ್ಟು ಭಾರಿ ಉಚಿತವಾಗಿ ಸಂಚಾರ ಮಾಡಿರೋದು ಇಲ್ಲಿಯವರೆಗೂ ಕೂಡ. ಆದರೆ ಬೇಕಾಬಿಟ್ಟಿಯಾಗಿ ಸಾರಿಗೆ ನೌಕರರು ಮಾತನಾಡ್ತಿದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿಬರ್ತಾ ಇತ್ತು. ಈ ಹಿನ್ನೆಲೆ ಸಾರಿಗೆ ನಿಯಮಗಳು ಖಡಕ್ ಆದಂತಹ ಸುತ್ತೋಲೆಗಳನ್ನು ಹೊರಡಿಸಿರೋದು. ಇನ್ನು ಮುಂದೆ ಸರ್ಕಾರದ ಶಕ್ತಿ ಯೋಜನೆಯ ವಿರುದ್ಧ ಸಾರಿಗೆ ನೌಕರರು ಮನಬಂದಂತೆ ಮಾತನಾಡಂಗಿಲ್ಲ. ಬಸ್ಸಲ್ಲಿ ಪ್ರಯಾಣಿಕರ ಜೊತೆಗೆ ಬೇಕಾಬಿಟ್ಟಿಯಾಗಿ ಮಾತನಾಡಿದ್ರೆ ಖಂಡಿತವಾಗ್ಲೂ ಕೂಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ, ನೀವು ಅಮಾನತ್ತಾಗೋದು ಗ್ಯಾರಂಟಿ. ಹಾಗಾಗಿ ಯಾವುದಾದ್ರೂ ದೂರುಗಳು ಬಂತು ಅಂತ ಹೇಳಿದ್ರೆ ಎಲ್ಲ DCಗಳಿಗೆ ಸಾರಿಗೆ ನಿಗಮಗಳು ಖಡಕ್ಕಾದಂತಹ ಸೂಚನೆಯನ್ನು ಕೊಟ್ಟಿದೆ. ಇದಕ್ಕೆ ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಕೆಂಡ ಕಾರ್ತಾ ಇದ್ದಾರಂತೆ. ಉಪಯೋಗ ಆಗ್ತಾ ಇದೆ ನಿಜ ಈ ಯೋಜನೆಯಿಂದ, ಆದರೆ ಸಾರಿಗೆ ನೌಕರರಿಗೆ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಹಾಗಾಗಿ ಈ ಆದೇಶವನ್ನು ಕೂಡಲೇ ಹಿಂಪಡಿಬೇಕು ಅಂತ ಹೇಳಿ, ಒಟ್ಟಾರೆ ಶಕ್ತಿ ಯೋಜನೆಯ ಬಗ್ಗೆ ಏನಾದರೂ ಸಾರಿಗೆ ನೌಕರರು ಬೇಕಾಬಿಟ್ಟಿಯಾಗಿ ಮಾತನಾಡಿದ್ರೆ ಖಂಡಿತವಾಗ್ಲೂ ಕೂಡ ಅಂಥವರ ವಿರುದ್ಧ ಸಾರಿಗೆ ಇಲಾಖೆ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳೋದು ಗ್ಯಾರಂಟಿ. ಹುಷಾರಾಗಿರಿ.